ಈ ಹುಡುಗ ಎಲ್ಲೋದ ನೋಡ ಬಟ್ಟೆ ಅದು ಒಗದು ಹಾಕೋಬೇಕು ನಾನು. ಹೋಗಿ ಒಂದಿಟ್ಟು ಸಾಬೂನು ತೊಗೊಂಬರಪ್ಪ ಅಂತಂದ್ರೆ ಅತ್ತಾಗ ಹೋಗ್ಬಿಟ್ಟ ನೋಡು. ಎಲ್ಲೇ ಗೆಳೆಯರ ಜೊತೆಗೆಲ್ಲ ಪಂಟಾಡ್ಕೊಂತ ನಿಂತನ ಏನ ಇವನ. ಪಟ ಪಟ ಕೆಲಸ ಮಾಡ್ಕೊಂಡು ಸಂಕ್ರಾಂತಿ ಹಬ್ಬಕ್ಕೊಂದು ಎಲ್ಲ ರೆಡಿ ಮಾಡಿಟ್ಕೋಬೇಕು. ಏನು ನಾನೇನು ದೊಡ್ಡದೇನಂತ ಪರಿ ಮಾಡಂಗಿಲ್ಲ, ಅಷ್ಟ ಇದನ್ನು ಮಾಡ್ಕೊಂಡ್ಬಿಡ್ತೀನಿ ಮನೆ ಪೂರ್ತಿಕ್ಕೆ. ಮಾಡೋಣಪ್ಪ ಎಲ್ಲ ಕೆಲಸ ಮುಗಿಸಿ ಮಾಡ್ಕೊಳೋಣಂದ್ರೆ ಈ ಹುಡುಗ ನೋಡಿದ್ರೆ ಬರವಲ್ಲ. ಏ ಗಿರ್ಜಿ ನಿಂದ್ರಲೇ ಒಳಗುಂಟೆ ಅಲ್ಲ, ತಡಿ ಬನ್ನಿ. ಓ ಲಕ್ಷ್ಮಕ್ಕ, ಏನೋ ಲಕ್ಷ್ಮಕ್ಕ ಮುಂಜಾನೆ ಈ ಕಡೆ ಬಂದ್ಬಿಟ್ಟಿಯಲ್ಲ. ಅಯ್ಯವ್ವ ಇಲ್ಲ ಯವ್ವ, ಹಂಗೆ ಅಂಗಡಿಗೆ ಬಂದಿದ್ನೆ. ಇದನ್ನು ಖಾಲಿ ಆಗಿಬಿಟ್ಟಿತ್ತು ಮನ್ಯಾಗ, ಸಕ್ರೆ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ತೊಗೊಂಡೋಗೋಣ ಅಂತೇಳಿ ಬಂದಿದ್ನಿ. ಹಂಗೆ ಭೇಟಿಯಾಗಿ ಹೋದ್ರೆ ಆತಂತೇಳಿ ಬಂದೆ ನೋಡಿ. ಕಡೆ ಚಾ ನಾಷ್ಟ ಕೆಲಸ ಆಗೈತನ? ಹೌದನ? ಅಯ್ಯಯ್ಯವ ಎಲ್ಲಿ ಚಾ ನಾಷ್ಟ ಮುಂಜಾನೆ ಅದು ಎಲ್ಲ ಆಗೈತಿ. ಕೆಲಸ ಏನು ಎಲ್ಲಿ ಕೆಲಸ ಆಗ್ತೈತಿ ಬಿಡೇವ. ಅರ್ಬಿ ಅದು ಒಗದು ಹಾಕ್ಕೋಬೇಕು, ಸಾಬೂನು ಖಾಲಿ ಆಗಿತ್ತು. ಹೋಗಿ ತೊಗೊಂಬರಪ್ಪ ಶೆಟ್ರ ಅಂಗಡಿಯಾಗಂತೆ ಕಳಿಸಿದ್ರೆ ಈ ಹುಡುಗ ಇನ್ನೂ ಬರೋಲ್ಲ ನೋಡ. ಅದನ್ನು ನೋಡಿ ಇದಿಷ್ಟು ಮಟ್ಟ ಇಲ್ಲಿ ನಿಂತಿದ್ನವ, ನಿಂತು ನೋಡಿ ಈಗ ಒಳಗೆ ಹೊಂಟಿದ್ನಿ, ನೀ ಕರೆದಿ ನೋಡು. ಬಾ ಒಳಗೆ ಬಾರ ಲಕ್ಷ್ಮಕ್ಕ, ನಾಷ್ಟ ಇದನ್ನು ಮಾಡೀನಿ, ಉಪ್ಪಿಟ್ಟು ಮಾಡೀನಿ, ತಿಂದೆ ಚಾ ಕುಡಿ ಅಂತೇನು ಬಾ. ಅಯ್ಯವ್ವ ಇಲ್ಲ ಯವ್ವ, ಎಲ್ಲ ನಾಷ್ಟ ಗಿಷ್ಟ ಎಲ್ಲ ಆಗ್ಬಿಟ್ಟೈತಿ, ನಮ್ದು ಏನಿಲ್ಲ. ಇದನ್ನು ಹೇಳುವಾಕಂತ ಬಂದಿದ್ನವ. ಮತ್ತು ಅರ್ಧ ಜನ ಇದು ಸಂಕ್ರಾಂತಿ ಇವತ್ತನ ಆಚರಣೆ ಮಾಡತ್ತಾರವ, ಅರ್ಧ ಜನ ನಾಳೆ ಅಂತನ ಅಂತಾರೆ. ಆದರೆ ನಮ್ಮ ಊರ ಸೈಡೆಲ್ಲ ಇವತ್ತನ ಮಾಡ ಅಂತಾರೆ. ಈ ಕಡೆ ನಮ್ಮ ಧಾರವಾಡ ಸೈಡೆಲ್ಲ ಇವತ್ತನ ಮಾಡತ್ತಾರೆ 14ಕ್ಕೆ. ಅವ್ರು ಪ್ರತಿ ಸರ್ತಿ 14ಕ್ಕೆ ಮಾಡ್ತಾರೆ ಬಿಡು. ಮತ್ತು ಈ ಕಡೆ ಎಲ್ಲ ನಮ್ಮ ಕೊಪ್ಪಳ ಸೈಡೆಲ್ಲ 15ನೇ ತಾರೀಕು ಅಂತನಾಕತ್ತಾರೆ, ನಾಳೆನ ಅಂತಾರೆ. ಮತ್ತು ಹಿಂಗಾಗಿ ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಬೇಕಲ್ಲ. ಅದಕ್ಕೆ ಮತ್ತು ನಾಳೆ ಮಾಡೋಣ ಅಂತ ಅನ್ಕೊಂಡೀನಿ. ಮತ್ತು ಹುಡುಗರಿಗದು ನೀವು ಊಟಕ್ಕೆ ನಾ ಹೇಳಿರ್ತೀನಲ್ಲ ವರ್ಷ ಮತ್ತು ನಿಮ್ಮ ಮನೆಗೆ ಕಳಿಸ್ಬಿಡವ. ಆಮೇಲೆ ನೀವು ಅಲ್ಲೇ ಬಂದುಬಿಡ್ರಿ. ಏನು ನಾ ಮತ್ತೆ ಮನೆಗೆ ಬಂದು ಇದು ರೊಟ್ಟಿ ಅದು ಹಂಚಿ ಹೋಗ್ತೀನಿ, ಆದರೆ ನೀವು ಊಟಕ್ಕದು ಅಲ್ಲೇ ಬಂದುಬಿಡು. ಅಯ್ಯ ಹೌದು ಬಿಡ ಲಕ್ಷ್ಮಕ್ಕ, ಏನು ಒಬ್ರು ಒಂಥರ ಮಾಡ್ತಾರವ. ಏನು ಸಂಕ್ರಾಂತಿ ಅಂದ್ರೆ 14ಕ್ಕನೇ ಇರ್ತೈತಿ. ಯಾವಾಗಿಂದನೂ 14ಕ್ಕೆ ಮಾಡ್ಕೊತಾರ ಅಂತಾರೆ. ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ ಬಿಡವ, ಯಾವಾಗ ಅನ್ನೋದು ಯಾವ ಊರ್ನಾಗ ಯಾವ ಅಂತಾರೆ ಅವಾಗ ಮಾಡ್ಕೊಂಡು ತಗೋದ್ವ. ಇಲ್ಲಾಂದ್ರೆ ನಾವು ಇವತ್ತು ಮಾಡಿ ಆಮೇಲೆ ಎಲ್ಲರೂ ನಾಳೆ ಮಾಡ್ತಿರ್ತಾರೆ. ನಾವು ಇವತ್ತು ಮಾಡಿ ನಾಳೆ ಕರಿ ಮಾಡೋದು ಏನಿರ್ತೈತಿ, ನಾವೆಲ್ಲ ಸಂಕ್ರಾಂತಿ ಆಚರಣೆ ಮಾಡ್ತಾರವ ಇಲ್ಲಿ. ಮತ್ತು ಎಲ್ಲರೂ ಯಾವಾಗ ಮಾಡ್ತಾರೆ ಅವಾಗ ಮಾಡ್ಕೊಂಡ್ರೆ ಆತು ಬಿಡು. ಅದಕ್ಕೆ ನಾನು ಇವತ್ತೊಂದು ಪ್ಯಾಟಿಗೆ ಹೋಗಿ ಅಷ್ಟ ಕಾಯಣ್ಣದು ತಂದು ಒಂದು ಈಟ್ ಸ್ವೀಟ್ ಮಾಡಿ ಎಡೆ ಹಿಡ್ದುಬಿಡ್ತೇನೆ. ಮತ್ತು ಅಲ್ಲಿ ವರ್ಷ ನೀನೇ ಕರ್ತಿರ್ತಿದ್ದಿ, ನಿಮ್ಮ ಮನ್ಯಾಗ ಎಲ್ಲ ಗ್ರ್ಯಾಂಡ್ ಮಾಡ್ತಿರಂತೆ ಹುಡುಗರು, ಅಲ್ಲೇ ಊಟ ಕೇಳಿರ್ತಿದ್ದಿ, ನಮಗೂ ಅಲ್ಲೇ ಕರ್ಕೊಂಡು ಹೋಗಿರ್ತಿದ್ದಿ. ಹಿಂಗಾಗಿ ಅಷ್ಟ ಹಣ್ಣಕಾಯಿ ತಂದು ಪೂಜೆ ಮಾಡಿಬಿಟ್ಟಿರ್ತೇನೆ ನೋಡಿ ನಾನು. ಏನು ಆಜು ಬಾಜು ಅದೇ, ಏನು ನೀವು ಇರೋದೇ 2-3 ಮಂದಿ ಇರ್ತೀರ, ಮತ್ತೇನು ಇದನ್ನು ಮಾಡ್ಕೋತಿ. ಅಷ್ಟ ದೇವ್ರು ತೊಗೊಂಡು ಪೂಜೆ ಮಾಡ್ಕೊಂಡ್ಬಿಡು. ಅಡುಗೆ ಏನು ಮಾಡಬೇಡ ಎಲ್ಲ, ಮತ್ತು ನಾನು ಅಲ್ಲೇ ಮಾಡ ಅಂತೀನಿ, ಅಲ್ಲೇ ಬಂದುಬಿಡು ನೀನು. ಆಯ್ತು ತಗೋ ಲಕ್ಷ್ಮಕ್ಕ, ನಾನು ಪಟ ಮುಗಿಸ್ಕೊತೇನೆ. ಪಟ ಮುಗಿಸ್ಕೊಂಡು ಒಂದು ಹಣ್ಣು ಕಾಯ್ದು ಅದೆಲ್ಲ ಏನೈತೆ ತಂದು ಇಟ್ಕೊಂಡು ನಾನು ನೀ ಅಡುಗೆ ಮಾಡೋ ಟೈಮ್ನಾಗ ಅಲ್ಲೇ ಬರ್ತೇನೆ ಅಂತ. ಮತ್ತೆಲ್ಲಿ ನಾವು ಅಲ್ಲೇ ಉಣ್ತೇವೆ ಎಲ್ಲರೂ. ಮತ್ತು ನಾರ ಮನೆಯೊಳಗೆ ಏನು ಮಾಡೋದಿರಂಗಿಲ್ಲ, ಬಂದು ಅಲ್ಲಿ ನಿನಗರ ಒಂದಿಟ್ಟು ಕೈ ಗೂಡ್ತೇನೆ. ಪಾಪ ಒಬ್ಬಕ್ಕೆ ಆಗಿರ್ತೀನಿ, ನೀನು ಪಟ ಹಾಕ್ತೈತಿ. ಅಷ್ಟು ಮಾಡಯ್ಯವ, ಹಂಗಿದ್ರೆ ಪುಣ್ಯ ಬರ್ತೈತಿ ನಿನಗೆ. ಸಣ್ಣ ಪುಟ್ಟ ನನಗೊಂದಿಟ್ಟು ಏನಾರು ನೀ ಮಾಡ್ಕೊಂಡ್ಯಪ್ಪ ಅಂದ್ರೆ ನನಗೂ ಪಟ ಆಯ್ತಾಗ ಪಟ್ ಆಗಿಬಿಡ್ತೈತಿ. ಮತ್ತಿಲ್ಲಪ್ಪ ಅಂತಂದ್ರೆ ಒಬ್ಬೇಕೆ ನನಗೂ ಮಾಡ್ಕೊಳಕ್ಕೇನಿಲ್ಲ, ಮಾಡ್ಕೊತೇನೆ ಅಂದರೆ ಬ್ಯಾಸರ ಆಗಿಬಿಡ್ತೈತಿ ಬಿಡಲೆ. ಒಲಿ ಮುಂದ್ಕೊಂತ ಒಬ್ಬೇಕೆ ಯಾರು ಮಾತಾಡೋಕ್ಕಿರಂಗಿಲ್ಲ, ಏನಿಲ್ಲ. ನೀನು ಒಂದಿಟ್ಟು ಬಂದೆ ಅಂದ್ರೆ ನನಗೆ ಟೈಮ್ ಪಾಸ್ ಆಗ್ತೈತಿ ನೋಡು. ಇಲ್ಲಿ ತಗೋ ಲಕ್ಷ್ಮಕ್ಕ, ನಾ ಬರ್ತೀನಿ. ಈಗ ನೀ ಬಂದಿದ್ದಿ ಹಂಗೆ ಹೋಗಕ್ಕೆ ಹೋಗ್ಬೇಡ, ಒಂದು ಕಪ್ ಚಾರ ಕುಡಿದು ಬಾರಯ್ಯವ. ಇಲ್ಲ ಗಿರ್ಜಿ, ಏನು ಅನ್ಕೊಳಕ್ಕೆ ಹೋಗ್ಬೇಡ. ಇನ್ನು ಅಲ್ಲಿ ಜಯಕ್ಕೂ ಅವ್ರಿಗೆಲ್ಲರಿಗೂ ಹೇಳ್ಬೇಕು. ನಾನು ಸ್ವಲ್ಪ ಫೋನ್ ಹಚ್ಚಿ ಹೇಳ್ಬಿಡ್ತೀನಿ, ಅಡ್ಡಾಡ್ಕೊಂಡು ಕುಂದ್ರಕ್ಕಾಗಂಗಿಲ್ಲ. ಅವ್ರ ಮನೆಯೊಳಗೂ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿರ್ತಾರೆ ಬಿಡು. ಅವರೆಲ್ಲ ಈಗ ಮಾಡ್ಲಾರ್ದಕ್ಕಿ ಸಿಂಪಲ್ ಮಾಡೋಕೆ ಅಂದ್ರೆ ನೀನೇ. ಹಿಂಗಾಗಿ ನಾನು ನಿನಗೆ ಮನೆ ಮಟ್ಟ ಹೇಳಕ್ಕೆ ಬಂದೀನಿ. ನೋಡೋಣಂತ ಪಾರಕ್ಕ ಅದು ಆಕಿಗೆ ಕರಿತೀನಿ. ಮತ್ತು ಅವ್ರ ಮನ್ಯಾಗ ಮಾಡಿದ್ರು ನಾನು ಅವ್ರ ಮನೆಗೆ ಹೋಗಿರ್ತೀನಿ. ವರ್ಷ ಆಕಿನೂ ನಮ್ಮ ಮನೆಗೆ ಬಂದಿರ್ತಾ ಬಿಡು. ಇಲ್ಲ ನಂಗಿಲ್ಲ, ಎಳ್ಳು ಹಂಚಕ್ಕೆ ಅಡ್ಡಾಡಬೇಕಲ್ಲ, ಎಲ್ಲರೂ ಮನೆ ಅಡ್ಡಾಡ್ತೀವಿ ನಾವು. ಅದಂತೂ ಇದ್ದಿದ್ದ ನಮ್ದು. ಇರಲಿ ತಗೋ, ಹಂಗಿದ್ರೆ ಈಗ ನಾವು ಹೋಗ್ತೀನಿ. ಹೋಗಿ ಅಂದಿಟ್ಟ ಸಜ್ಜಿ ರೊಟ್ಟಿ ಅದೆಲ್ಲ ನಾ ಬಡದಿಟ್ಕೋಬೇಕು ತಗೋವ. ಹೋಗಿ ಚಟ್ನಿ ಪುಡಿ ಅದೆಲ್ಲ ಇವತ್ತ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆಗೆ ಏನಿರ್ತೈತಿ ಪಲ್ಯಗಳು ಅದು ಎಲ್ಲ ಮಾಡ್ಕೊಳಕ್ಕೆ ನನಗೆ ಅನುಕೂಲ ಆಗ್ತೈತಿ.
ಆಯ್ತು ತಗೋ ಲಕ್ಷ್ಮಕ್ಕ, ಅಂದ್ರೆ ನಾನು ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೇನೆ. ನಾಳಿದ್ದು ಏನು ಇಟ್ಕೊಳಂಗಿಲ್ಲ, ಒಂದು ತುಟ್ಲೆ ಬಂದುಬಿಡ್ತೇನೆ. ಏನು ಸಂಜಿಕಲ್ಲ ಕಾಯಿ ಹೊಡಿಯೋದು ನಾವು ನಾಳೆ. ಬೆಳಿಗ್ಗೆ ಬಂದುಬಿಡ್ತೇನೆ. ಮಧ್ಯಾಹ್ನ ಮೇಲೆ ಬಂದೆಪ್ಪ ಅಂದ್ರೆ ಒಂದಿಟ್ಟು ಪಲ್ಯಗಳ್ದು ಅದ್ರದ್ದು ಇದ್ರದ್ದು ಆಗ್ತೈತೆ. ಅತ್ತಿಂದ ನಾನು ಸಂಜೆಗೆ ಕಡೆ ಬಂದು ಇನ್ನೊಮ್ಮೆ ಕಸ ಹೊಡೆದು ಕಲ್ಲು ಒರೆಸ್ಕೊಂಡು ಕಾಯಿ ಹೊಡೆದು ಬರ್ತೇನೆ ಅಂತ ನಿಮ್ಮ ಮನೆಗೆ. ಆಯ್ತು ತಗೋ, ಹಂಗಿದ್ರೆ ನಾವು ಹೋಗ್ತೀನಿ ತಗೋ. ಆಯ್ತು ತಗೋ ಲಕ್ಷ್ಮಕ್ಕ. ಹಾಲು ಬಿಸಿಗಿಟ್ಟೇನಿ. ಹಾಲು ಬಿಸಿ ಆದ ನಂತರ ಮೊದಲು ಹಿಟ್ಟು ಕಲಿಸ್ತೇನೆ. ಹಿಟ್ಟು ಕಲಿಸಿ ಒಂದಿಟ್ಟು ಸಜ್ಜಿ ರೊಟ್ಟಿ ಅದು ಬಡದು ಇಟ್ಕೊಂಡ್ಬಿಟ್ನಿ ಅಂದ್ರೆ ಇವತ್ತೊಂದಿಟ್ಟು ಅಷ್ಟು ಸಜ್ಜಿ ರೊಟ್ಟಿ ಮಾಡ್ಕೊತೀನಿ. ಒಂದಿಟ್ಟು ಶೇಂಗಾ ಹೋಳ್ಗೆ ಮಾಡ್ಕೊತೀನಿ. ಮತ್ತಿಂದ ಚಟ್ನಿ ಪುಡಿಗಳೆಲ್ಲ ಮಾಡ್ಕೊಂಡ್ಬಿಟ್ನಿ ಅಂದ್ರೆ ನಾಳೆ ಭಾಳ ಆಗರತ್ತೈತೆ. ನಾಳೆ ಒಂದಿಟ್ಟು ಮೊಸರನ್ನ ಆಮೇಲೆ ಪಲ್ಯಗಳು ಒಂದಿಷ್ಟು ಮಾಡ್ಕೊಂಡ್ಬಿಟ್ನಿ ಅಂದ್ರೆ ಎಷ್ಟು ಅನುಕೂಲ ಆಗಿಬಿಡುತ್ತೆ. ನೋಡೋದ್ರಾಗ ಶೇಂಗಾ ಹೋಳ್ಗೆ ಮಾಡಿದ್ನಿ. ಭಾಳ ಏನು ಮಾಡಿಲ್ಲ, ಒಂದು ಅರ್ಧ ಕೆ ದಷ್ಟ ಮಾಡೀನಿ. ಏನು ಎಲ್ಲಾರ್ಗಿ ಕೊಡುವಾಗ ಒಂದೊಂದು ಇಟ್ಟು ಕೊಟ್ಟರೆ ಆಯ್ತು. ಶೇಂಗಾ ಹೋಳ್ಗೆ ಮಾಡೀನಿ. ಆಮೇಲೆ ಇದೇನು ಕೆಂಪು ಚಟ್ನಿ ಮಾಡೀನಿ. ಆಮೇಲೆ ಇದು ಗುರೋಳ್ಳು ಚಟ್ನಿ ಮಾಡೀನಿ. ಶೇಂಗಾ ಪುಡಿ ಮಾಡೀನಿ. ಇದೆಲ್ಲ ಮಾಡೀನಿ. ಇವೆಲ್ಲ ರೆಡಿ ಆಗಿಬಿಟ್ನಂದ್ರೆ ಅರ್ಧಕ್ಕರ್ಧ ಕೆಲಸ ರೆಡಿ ಆದಂಗೆ. ಈಗ ಮೇನ್ ಇರೋದು ಏನೋ ಒಂದು ದೊಡ್ಡ ವಜ್ಜನ ತಲೆ ಮೇಲೆ ಕುಂತಂಗೆ ಆಗ್ಬಿಟ್ಟೈತಿ. ಇನ್ನು ರೊಟ್ಟಿ ಒಂದು ಆಗ್ಬಿಟ್ನಂದ್ರೆ ಮತ್ತೊಂದು ಏನಿಲ್ಲ. ಆಕೆ ಗಿರ್ಜಿನೂ ನಾಳೆ ಬರ್ತೀನಿ ಅಂತಂದ್ರೆ ಪಾಪ ಆಕೆ ಬರೋ ಮಟ್ಟ ಏನು ಕಾಯ್ಕೊಂಡು ಕುಂದ್ರೋದು ಅವ್ರ ಮನೆಯಾಗೂ ರಗಡೆ ಕೆಲಸ ಇರ್ತಾವೆ. ನಾಳೆ ಬಂದರೆ ಒಂದಿಟ್ಟು ಪಲ್ಯಗಳಿಗೆ ಅದು ಇಲ್ಲ ಇದು ತಾಟ ಹಚ್ಚಿಡೋಕು ಅದೆಲ್ಲ ಆಕೆ ನನಗೆ ಅನುಕೂಲ ಮಾಡಿ ಕೊಡ್ತಾಳೆ. ಆಕೆ ಒಂದಿಟ್ಟು ಬರೋ ಮಟ್ಟ ಏನಪ್ಪ ಅದು ಸಜ್ಜಿ ರೊಟ್ಟಿ ಒಂದಿಟ್ಟು ಬಡ್ಕೊಂಡ್ಬಿಡ್ತೀನಿ. ಸಜ್ಜಿ ರೊಟ್ಟಿ ಒಂದು ಬಡ್ದು ಒಣಗಾಕೆ ಹಾಕಿದ್ನಂದ್ರೆ ನಾಳೆಗೆ ನನಗೆ ಎಡೆ ಹಂಚಕ್ಕೆ ಅದೆಲ್ಲ ಅನುಕೂಲ ಆಕೈತಿ. ಒಂದೀಟು ಚಹಾ ಮಾಡ್ಕೊಂಡು ಕುಡಿತೀನಿ. ನಡ ಒಡೆಯಾಕತ್ತು ಬಿಟ್ಟೈತಿ. ಇಷ್ಟೋ ಮಟ್ಟ ಕುಂತು ನಡ ಕುಂತು ನೋವ್ತಾವೆ ನೋಡಂಗೆ ಬೆನ್ನು. ಚಹಾ ಕರ ಇಟ್ಕೊಂತೀನಿ ತಡಿ, ಯಾಕೆ ಚಹಾ ಕುಡಿಬೇಕು ಅನ್ಸಕತ್ತೈತಿ. ಚಹಾ ಕುಡಿದು ಹಿಟ್ಟದು ಕಲಿಸಿ ರೊಟ್ಟಿ ಒಂದು ಮಾಡಕ್ಕೆ ಕುಂತು ಬಿಡ್ತೇನೆ. ನೀನು ಚಹಾ ಒಂದು ಕುದೀಲಿದೆ ಚಂದಂಗೆ. ಮತ್ತು ಈಗ ಅವ್ರಿಗೆಲ್ಲ ಹೇಳ್ಬೇಕಲ್ಲ, ಜಯಕ್ಕೆ ಹೇಳ್ಬೇಕು, ಆಮೇಲೆ ಜಲ್ಜಾಗೆ ಹೇಳ್ಬೇಕು, ಪಾರಕ್ಕಿಗೆ ಹೇಳ್ಬೇಕು, ಮತ್ತು ಪಾತಿಗೆ ಹೇಳ್ಬೇಕು. ಪಾಪ ಅವ್ರ ಮನೆ ಒಳಗೆ ಆಕಿ ಏನು ಮಾಡಿದ್ರು ನಮಗೆ ಬಿಟ್ಟು ಇದನ್ನು ಮಾಡೋಂಗಿಲ್ಲ. ಒಂದು ಏನಾರ ಮಾಡಲಿ ಮೊದಲು ತಾಟ್ ತುಂಬ ಎಲ್ಲ ಅಡುಗೆ ಏನು ಮಾಡಿರ್ತಾಳೆ ಅದೆಲ್ಲ ಹಾಕ್ಕೊಂಬಂದಿರ್ತಾಳೆ. ಪಾತ ಹೋಗಿ ಹೇಳ್ಬೇಕು. ಆಕಿಗೊಂದು ಹೇಳಿದ್ನಂದ್ರೆ ಇಷ್ಟು ಮಂದಿ ಹೇಳಿದ್ರೆ ಆತ. ಆಮೇಲೆ ಹುಡುಗರಿಗೆ ಒಂದು 5 ಮಂದಿ ಹುಡುಗರಿಗೆ ಹೇಳ್ಬೇಕು. ಅದಾರಲ್ಲ ನಮ್ಮ ಗಿರ್ಜಕ್ಕನ ಮಕ್ಕಳು, ಪಾರಕ್ಕನ ಮಕ್ಕಳು, ಆಮೇಲೆ ಜಲ್ಜಾ ಮಕ್ಕಳು, ಇವರೆಲ್ಲ ಯಾರ್ಯಾರು ಅದಾರ ಇಲ್ಲೇ ಹೇಳ್ಬಿಟ್ನಂದ್ರೆ ಆತ. ಇಷ್ಟು ಮಂದಿ ಹೇಳಿದ್ನಂದ್ರೆ ಮುಗಿತೈತಿ. ಮತ್ತು ನಾಳೆ ಮುಂಜಾನೆ ಎದ್ದೇಳ್ಬೇಕಪ್ಪ. ನಾಳೆ ಮುಂಜಾನೆ ಎದ್ದೇಳ್ಬೇಕು. ಅಲಾರಾಮ್ ಇಟ್ಕೋಬೇಕು. ಮೊದಲು ಅಲಾರಾಮ್ ಇಡಂತೀನಿ. ಎಷ್ಟು ಒಂದು 5 ಗಂಟೆಗೆ ಹಾಕ್ತೀನಿ, ಇಡ್ತೀನಿ. 5 ಗಂಟೆಗೆ ಇಟ್ಟರೆ ಮಠದಾಗ ಅಜ್ಜಾರು 10 ಗಂಟೆ ಮುಂಜಾನೆ 10 ಗಂಟೆ ಒಳಗೆ ಪೂಜೆ ಮಾಡಂದಾರೆ. ಸಂಜೆಗೆ ಬೇಕಿದ್ರೆ ನಾವು ಯಾವಾಗಾರ ಹಿಡಿದು ಪೂಜೆ ಮಾಡ್ಕೊಳಕ್ಕೆ ಬರುತ್ತೆ. ಆದರೆ ಬೆಳಗ್ಗೆ ಪೂಜೆ ಮಾತ್ರ 10 ಗಂಟೆ ಒಳಗೆ ಆಗಬೇಕು. ಚಹಾ ಕುಡಿತೀನಿ ಮೊದಲು. ಹಬ್ಬ ಮನ್ಯಾಗ ಎಷ್ಟರ ಕೆಲಸ ಮಾಡಲಿ ನಾವು, ಹಬ್ಬ ಹರಿದಿನ ಇದ್ನಂದ್ರೆ ನೆಟ್ಟಗೆ ಒಟ್ಟಿಗೆ ಕೂಳು ನಮಗೆ ಗತಿ ಇರೋಂಗಿಲ್ಲ. ತಿನ್ಬೇಕಂತ ಮನಸ್ಸೂ ಆಗಂಗಿಲ್ಲ ಬಿಡ. ಆದರೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ರೆ ಅಂತೂ ಐತಲ್ಲ, ನಾವು ಇಷ್ಟೊತ್ತು ಮಟ್ಟ ಏನು ಕುಂತು ಮಾಡಿರೋ ಸುಸ್ತಿರ್ಬೋದು, ಕೆಲಸ ಅದೆಲ್ಲ ಏನು ನಾವು ಮಾಡಿರ್ತೇವಲ್ಲ ಬೇಸರ ಮಾಡ್ಕೊಂಡು, ಅಷ್ಟೆಲ್ಲ ಬೇಸರಾಗಿರ್ತೈತೆ ಮಾಡಿ, ಅದೆಲ್ಲ ಹೋಗ್ಬಿಡ್ತೈತೆ ಅಂತಲೇ ಹೇಳ್ಬೋದು ನೋಡ. ಚಲೋ ಆಗೈತೆ ನೋಡಿ ಚಹಾ. ತಲೆ ಸಿಡಿಯಾಕತ್ಬಿಟ್ಟಿತ್ತು ನನಗೂ. ಒಳ್ಳೆ ಚಲೋ ಆಗೈತೆ ನೋಡಿ. ಅದೇ ಚಾದಂಗೆ ಆತಿನ್ನ ತೆಗೆದು ಸೈಡಿಗಿಟ್ಟು ರೊಟ್ಟಿದೊಂದು ಮಾಡಿಬಿಡ್ತೀನಪ್ಪ. ರೊಟ್ಟಿದೊಂದು ಮುಗಿಸ್ಕೊಂಡ್ರೆ ಟೆನ್ಷನ್ ಇರೋಂಗಿಲ್ಲ ನನಗೆ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗಿ. ಕಾಶಿಗೆ ಹೋಗೋದಕ್ಕೆ ಸಂದು ದಿನ ಬೇಕು, ತಾಸೊತ್ತಿನ ಹಾದಿ ತವರೂರು, ತಾಸೊತ್ತಿನ ಹಾದಿ ತವರೂರು, ಮನಿಯಾಗ ಕಾದು ಕುಂತಾಳೆ ಹಡೆದವ್ವ. ಅಯ್ಯಪ್ಪ ದೇವ್ರೆ ರಗಡಾತ್ ನನಗೆ.
ಇಷ್ಟ ಆಡ್ಕೊಂತ ರೊಟ್ಟಿನೂ ಆತ ಎಲ್ಲ ಆತ ಇದೊಂದು ಲಾಸ್ಟ್ ಐತಿನ ಅಥವಾ ಇದೊಂದು ಇಷ್ಟ ಆದ್ರೆ ಮದುವೆಲಿ ಹೋಗಿ ಒಂದಿಟ್ಟು ಅಡ್ಡಾಗ್ತೇನೆ ನನಗೆ ಸಾಕಾಗ್ಬಿಡುತ್ತೆ ಇವನ್ನೆಲ್ಲ ಒಂದಿಷ್ಟು ತೆಗೆದಿಟ್ಟು ಅಡ್ಡಾಗ್ತೇನಂತೆ ಇದೊಂದು ಆತಂದ್ರೆ ಹಾಗೆ ಹೋತ ಆತ ಲಾಸ್ಟ್ ಇದೊಂದು ಬೆನ್ಸಿದ್ನಂದ್ರೆ ಹಾಗೆ ಹೋಗ್ತೈತಿ ಇದೊಂದಿಟ್ಟು ಆರಕ್ಕೆ ಹಾಕ್ಬೇಕು ಶೇಂಗಾ ಹೋಳಿಗೆ ಮಾಡಿದ್ನಿ ಸಜ್ಜಿ ರೊಟ್ಟಿ ಮಾಡಿದ್ನಿ ಆಮೇಲೆ ಏನು ಚಟ್ನಿಗಳು ಮಾಡಿದ್ನಿ ಕೆಂಪು ಖಾರ ಶೇಂಗಾ ಪುಡಿ ಆಮೇಲೆ ಈಗ ಬಾಯಾಗ ನೀರು ಬರತ್ತವ ನಂಗೆ ಹೆಸರು ಹೇಳಕತ್ರೆ ಇದನ್ನೆಲ್ಲ ಮಾಡಿದ್ನಿ ಇನ್ನೇನು ಆತಲ್ಲ ಇನ್ನು ಅಡುಗೆ ಕೊಲಿ ಒಂದಿಟ್ಟೆಲ್ಲ ಸ್ವಚ್ಛ ಮಾಡ್ಕೊಂಡು ಹೋಗಿ ಮೊದಲೊಂದಿಟ್ಟು ತಲೆ ಉರ್ತೇನೆ ಬೆನ್ನು ನಿಂದ್ರಾಕ್ ಕೊಡವಲ್ತು ಕುಂದ್ರಾಕ್ ಕೊಡವಲ್ತು ನನಗೆ ಓಕೆ ಫ್ರೆಂಡ್ಸ್ ನಮ್ದು ಸಂಕ್ರಾಂತಿ ಹಬ್ಬದ ಯಾವ ಥರ ಸೆಲೆಬ್ರೇಷನ್ ಅಂದರೆ ಹಿಂದಿನ ದಿನ ಯಾವ ಥರ ಎಲ್ಲ ನಾವು ರೆಡಿ ಮಾಡ್ಕೋತೀವಿ ಅದನ್ನೊಂದು ಸಣ್ಣ ವಿಡಿಯೋ ಥರ ನಾನು ಮಾಡಿ ತೋರಿಸೀನಿ ರೀ ನಿಮ್ಗೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಆಮೇಲೆ ನಾಳೆ ನಮ್ಮ ಕಡೆಗೆ ಐತೆ ನೋಡ್ರಿ ಸಂಕ್ರಾಂತಿ ಇವತ್ತು ಯಾರೆಲ್ಲ ಆಚರಣೆ ಮಾಡಾತ್ತಿರಲ್ಲ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಿ ರೀ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ತೋರಿಸ್ತೀನಂತ ನಾಳೆ ಒಳಗೆ ಆಮೇಲೆ ಅದ್ರದ್ದು ಅಡುಗೆಗಳೆಲ್ಲ ತೋರಿಸ್ತೀನಂತ ನೋಡಿ ಎಂಜಾಯ್ ಮಾಡಿರಿ ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡ್ಕೊತಾ ಇರ್ರಿ ಹೋಗಿ ಬರ್ತೀನಿ ರೀ ಮತ್ತು ನಾಳೆ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್